ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ಹೆಲ್ದಿ ವಿತ್ ಅಶ್ವಿನಿ. ಇವತ್ತಿನ ದಿನ ನಾವು ಹೆಲ್ದಿಯಾದ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಕ್ಲೀನ್ ಮಾಡಿ ಕಟ್ ಮಾಡಿರ್ತಕ್ಕಂಥ ಗೋರಿಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ದೊಡ್ಡ ಗಾತ್ರದ ಈರುಳ್ಳಿ, ಒಂದು ದೊಡ್ಡ ಗಾತ್ರದ ಟೊಮೆಟೊ ಬೇಕಾಗುತ್ತೆ, ಸ್ವಲ್ಪ ಕಾಯಿ ತುರಿ. ಈಗ ಕಟ್ ಮಾಡಿ ಕ್ಲೀನ್ ಮಾಡಿರ್ತಕ್ಕಂಥ ಗೋರಿಕಾಯಿಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲೆಯನ್ನು ತೊಗೊಂಡು 2 ಒಣಮೆಣಸಿನ್ಕಾಯಿ, 1 ಸ್ಪೂನ್ ಕಡಲೆ ಬೀಜ ಅಥವಾ ಶೇಂಗಾ ಬೀಜವನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇದು ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದು ಕೂಡ ಚಟಪಟ ಅನ್ನೋವರೆಗೆ ಬಿಸಿ ಮಾಡ್ಕೊಳ್ಳಿ. ಶೇಂಗಾ ಬೀಜ ಈ ಹಂತದಲ್ಲಿ ಚೆನ್ನಾಗಿ ಹುರಿದ್ರೆ ಹಸಿ ವಾಸನೆ ಅನ್ನೋದು ಇರೋದಿಲ್ಲ. ಕರಿಬೇವು ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಇವೆರಡನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಸ್ವಲ್ಪ ಕೈ ಆಡಿಸ್ಕೊಳ್ತಾ ಬಿಸಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನ್ ಹುಚ್ಚೆಳ್ಳನ್ನು ಹಾಕ್ಕೊಂಡು ಅದನ್ನು ಕೂಡ ಬಿಸಿ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಿ. ನಂತರ ಒಲೆ ಮೇಲೆ ಒಂದು ಸ್ಟವನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಅದು ಚಿಟಪಟ ಸಿಡಿದ ಮೇಲೆ ಕರಿಬೇವನ್ನು, ಹಸಿಮೆಣಸಿಕಾಯನ್ನು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಎಲ್ಲವನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬೆಂದ್ಕೊಳ್ಬೇಕು. ಆನಂತರ ಇದಕ್ಕೆ ಟೊಮ್ಯಾಟೊವನ್ನು ಸೇರಿಸಿ ಟೊಮ್ಯಾಟೊ ಮೆತ್ತಗಾಗೋ ಥರ ಬೇಯಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಂತರ ಕೂಡ ಹಾಕ್ಕೋಬೋದು. ಈಗ ಟೊಮ್ಯಾಟೊ ಬೇಯೋಕ್ಕೆ ಮಾತ್ರ ಹಾಕಿರೋದು. ಸ್ವಲ್ಪ ಅರಿಶಿನವನ್ನು ಹಾಕಿ ಒಂದು ಚಿಟಿಕೆಯಷ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಹಂತದಲ್ಲಿ ಟೊಮ್ಯಾಟೊ ಸ್ವಲ್ಪ ಸ್ಮ್ಯಾಶಿ ಆಗಿದೆ ಅಲ್ವಾ. ಈಗ ನಾವು ಇದಕ್ಕೆ ಬೇಯಿಸಿಟ್ಟಿರ್ತಕ್ಕಂಥ ಗೋರಿಕಾಯನ್ನು ಹಾಕ್ಕೊಳ್ಳೋಣ. ನಂತರ ಪುಡಿ ಮಾಡಿಟ್ಕೊಂಡಿದ್ವಲ್ವ ಶೇಂಗಾ ಬೀಜ, ಕಡಲೆಕಾಯಿ ಎಲ್ಲದು ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹಂತದಲ್ಲಿ ನೀವು ಉಪ್ಪನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. 1-2 ನಿಮಿಷ ಇದನ್ನು ಮುಚ್ಚಿಟ್ಟು ನಂತರ ನೋಡಿ ಎಷ್ಟು ಹೆಲ್ದಿಯಾಗಿರ್ತಕ್ಕಂಥ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ. ಗೋರಿಕಾಯಲ್ಲಿ ತುಂಬ ಫೈಬರ್ ಅಂಶ ಕೂಡ ಇರೋದ್ರಿಂದ ನಮ್ಮ ಹೆಲ್ತ್ಗೆ ಇದು ತುಂಬಾ ಆರೋಗ್ಯ.